ಭಾವಂ ವಿಚಕ್ಷಣ. ಇಂತಹ ಚಂದದ ರೂಪವನ್ನು ತೊರೆದು ಯಾವನಾದರೂ ಒಬ್ಬ ಬೇರೆ ಕಡೆಗೆ ಕಣ್ಣು ಹಾಯಿಸ್ಲಿಕ್ಕಾಗತ್ತಾ? ಆಹಾಹಾ, ಎಷ್ಟು ನೀರು ಅಂದರೆ ಆ ಕೆರೆಯಲ್ಲಿ ಮಲಗಿ ಮಲಗಿ ಸ್ನಾನ ಮಾಡಬೇಕಾಯಿತು ಅಂತ. ಅಂದರೆ ದಂಡೋದಕ ಪೂರ್ತಿ ದಂಡ ನಮಸ್ಕಾರ ಮಾಡಿಯೇ ಅಂತಹ ಅದ್ಭುತವಾದ, ಅಂದರೆ ಅದು ಹೇಳುವ ರೀತಿ ನೋಡಿದರೆ ಏನೋ ನೀರು ಅಂತ, ಫಲ್ಗು ಅಂತ ಒಂದು ನದಿ ಇದೆ. ಅದು ಕಾಲ ಅಂದರೆ ಮಣಿಗಂಟಿನ ತನಕ ಮಾತ್ರ ನೀರು ಬರುತ್ತೆ. ಅಲ್ಲಿ ನೀವು ಸ್ನಾನ ಮಾಡಬೇಕು ಅಂದರೆ ಬಸ್ಕಿ ಹೊಡಿಬೇಕು, ಅಂದರೆ ಡಿಪ್ಸ್ ಹೊಡೆಯುವುದು ಅಂತ ಹೇಳ್ತಾರಲ್ಲ, ನೀರಿಗೆ ಬಗ್ಗಿ ತಲೆಯನ್ನು ಪೂರ್ತಿ ಬಾಗಿಸಿ ಮಲಗಬೇಕು. ಆದರೂ ಪೂರ್ತಿ ನೀರು ಹೋಗುತ್ತೆ ಅಂತಿಲ್ಲ. ಕೆಲವು ಜಾಗದಲ್ಲಿ ಎಲ್ಲೋ ಒಂಚೂರು ಮಣ್ಣು ಜಾಸ್ತಿ ಕೊರೆದು ಹೋಗಿದರೆ ಬೆನ್ನು ಮುಳುಗಿದರೆ ಆಶ್ಚರ್ಯ. ಇಲ್ಲಾಂದರೆ ಒಮ್ಮೆ ಹೀಗೆ ಮಲಗಿ ಚಪಾತಿ ದೋಸೆ ಬೇಯಿಸುವಾಗ ಹಿಂದೆ ಮುಂದೆ ಮಾಡಬೇಕಲ್ಲ, ಹಾಗೆಲ್ಲ ಮಾಡಿ ಆದರೆ ಒದ್ದೆ ಆಗುತ್ತೆ. ಅಷ್ಟು ನೀರಿತ್ತು ನೀವು ಕಳಿಸಿದ ಸರೋವರದಲ್ಲಿ ಅಂತ ತಮಾಷೆ ಮಾಡುವಾಗ ಹೇಳುವುದಿದೆ. ಅಂದರೆ ಇದೆಲ್ಲ ಹಳೆ ಸಂಸ್ಕೃತ ಕಾವ್ಯಗಳಲ್ಲಿ ಬಂದದ್ದು. ಅಂದರೆ ಹೊಗಳುವ ಶಬ್ದಗಳಲ್ಲಿ ಅತ್ಯಂತ ತಮಾಷೆಯ ಮಾತುಗಳಿದ್ದಂತೆ ಇಲ್ಲಿ ಅವನು ಪ್ರಕೃತಿ, ನಿನ್ನ ಪ್ರಕೃತಿ ಏನು, ಅದು ಇನ್ಯಾರಾದರೂ ಬೇರೆಯವರು ಇದನ್ನು ವಹಿಸಿಕೊಳ್ಳುವುದು ಅಂದರೆ ಏನು, ಇದು ರಾಮನಿಗೆಯೂ ಯೋಗ್ಯವಾದದ್ದು. ಇಂತಹ ಹೆಣ್ಣು ಮಗಳನ್ನು ಯಾರಾದರೂ ಬಿಟ್ಟುಬಿಟ್ಟಾನ, ಯಾರಾದರೂ ದೂರ ಇಟ್ಟಾನ? ಖಂಡಿತ ವಿಚಕ್ಷಣನಾದವನು, ತಿಳಿದವನು ಯಾರೂ ಕೂಡ ಇಂತಹ ಅವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನೋದನ್ನು ಉಲ್ಟಾ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಇತಿ ಸಾ ಲಕ್ಷ್ಮಣೇನೋಕ್ತ ಕರಾಳ ನಿರ್ಣತೋದರಿ. ಆದರೆ ವಾಲ್ಮೀಕಿಗಳದನ್ನು ಮತ್ತೆ ನಿಮಗೆ, ಯಾಕಂದರೆ ಓದೋರು ಬಹಳ ಬುದ್ಧಿವಂತರಾಗಿಬಿಟ್ರೆ ಲಕ್ಷ್ಮಣ ಸೀತೆಯನ್ನು ತುಂಬ ವಿಕಾರವಾಗಿದ್ದಾನೆ ಅಂತ ಹೇಳಿಬಿಟ್ಟಿದ್ದಾನೆ ಅಂತೆಲ್ಲ ಓದೋರು ಇರ್ತಾರೆ. ಅದಕ್ಕೆ ಹೀಗೆ ಲಕ್ಷ್ಮಣನಿಂದ ಹೇಳಲ್ಪಟ್ಟ ಯಾರು ನಿಜವಾದ ಕರಾಳ ನಿರ್ಣತೋದರಿ, ಇಡೀ ಶರೀರದಲ್ಲಿ ಹೊಟ್ಟೆನೇ ಎಲ್ಲದಕ್ಕಿಂತ ಜಾಸ್ತಿ ಕಾಣಿಸ್ತಾ ಇದ್ದದ್ದಾದ್ದರಿಂದ ಅವಳ ದೇಹದಲ್ಲಿ ನಿರ್ಣಯಕ್ಕೆ ಸಿಗ್ತಾ ಇದ್ದದ್ದು ಹೊಟ್ಟೆನೇ. ಅದರಿಂದಾಗಿ ಮನ್ಯತೆ ತದ್ವಚಸ್ತಥ್ಯಂ ಪರಿಹಾಸ ಅವಿಚಕ್ಷಣ. ಪರಿಹಾಸ ಮಾಡಿದ್ದು ಅಂತ ಗೊತ್ತೇ ಆಗಲಿಲ್ಲ, ಅಂಥ ವಿಚಕ್ಷಣಳವಳು. ಕೆಲವೊಮ್ಮೆ ಅದು ನಾವು ಹಾಗೆ ಬಳಸೋದು ತಪ್ಪು. ಹೇಳುವಾಗ ಕೆಲವೊಮ್ಮೆ ಹೇಳುವುದುಂಟು, ದೊಡ್ಡ ಬೃಹಸ್ಪತಿ ಅಂತ. ನಿಜವಾಗಿ ಬೃಹಸ್ಪತಿ ದೇವತೆಗಳ ಗುರುಗಳಾಗಿ ಬಹಳ ದೊಡ್ಡ ಸ್ಥಾನದಲ್ಲಿರುವವರು. ಆದರೆ ಅದನ್ನು ಬಳಸುವಾಗ ವ್ಯಾಕರಣದಲ್ಲಿ ಒಂದು ಚಂದ ಶಬ್ದ ಇದೆ, ಅದನ್ನು ಬಳಸ್ಬೋದು ಬೇಕಿದ್ರೆ. ದೇವಾನಾಂ ಪ್ರಿಯ ಅಂತ ನಾವು ಹೇಳೋದುಂಟಲ್ಲ, ದೇವರಿಗೇ ಪ್ರಿಯ ಇವನು ಅಂತ. ಯಾಕೆಂದರೆ ದೇವರು ಅನಿವಾರ್ಯ ಸೃಷ್ಟಿ ಮಾಡಿದ್ರಿಂದ ಅವನು ಇಷ್ಟಪಡಬೇಕು, ಬೇರೆಯವರು ಯಾರೂ ಇಷ್ಟಪಡುವುದಿಲ್ಲ ಅಂತ ಹೇಳುವಾಗ ದೇವಾನಾಂ ಪ್ರಿಯ, ಇವನು ದೇವತೆಗಳಿಗೆ ಮಾತ್ರ ಪ್ರಿಯ ಆಗ್ಲಿಕ್ಕೆ ಸಾಧ್ಯ, ಇನ್ಯಾರಿಗೂ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಪರಿಹಾಸ ಅವಿಚಕ್ಷಣ, ತಮಾಷೆ ಮಾಡಿದ್ದನ್ನು ಅರ್ಥೈಸಿಕೊಳ್ಳಲಿಕ್ಕಾಗದಷ್ಟು ಬುದ್ಧಿಮಟ್ಟವನ್ನು ಹೊಂದಿದ ಆಕೆ ಲಕ್ಷ್ಮಣನ ಮಾತನ್ನು ಕೇಳಿಸಿಕೊಂಡು ಯಥಾವತ್ತಾಗಿ ಮತ್ತೆ ರಾಮನಿದ್ದಡೆಗೆ ತೆರಳಿದ್ಲು.